ಟೀ ಮಾಡೋದೇನು ಬ್ರಹ್ಮಾಂಡವಂತ ಎಲ್ಲ ಕೇಳ್ತಾರೆ. ನಿಜ ಹೇಳಬೇಕಂದ್ರೆ ನಾವು 99% ಜನರು ತಪ್ಪೇ ಮಾಡೋದು ಟೀ ಮಾಡೋದ್ರಲ್ಲಿ. ಅದರಲ್ಲೂ ಕೂಡ ನಮಗೆ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಎಷ್ಟಿದೆ, ಹಾಗೆ ಹೆಲ್ತಿಗೆ ಹಾನಿಕಾರಕ ಕೂಡ ಇದೆ. ಜಾಸ್ತಿ ಅದನ್ನು ಬಿಸಿ ಮಾಡಬಾರ್ದು. ನಿಮಗೆ ಗೊತ್ತಾ, ನಮ್ಮ ದೇಶದಲ್ಲಿ ನೀರನ್ನು ಬಿಟ್ಟರೆ ಇನ್ನು ಸೆಕೆಂಡ್ ಹೈಯೆಸ್ಟ್ ಕುಡಿಯೋದು ಟೀಯನ್ನೇ. ಟೀ ಇಲ್ಲದೆ ಕೆಲವರಿಗೆ ಬೆಳಗ್ಗೆ ಆಗೋದಿಲ್ಲ. ಅಂದರೆ ಬೆಳಗಿನ ವಾತಾವರಣದಲ್ಲಿ ಅವರದೊಂದು ಪೇಪರ್ ಜೊತೆ ಒಂದು ಟೀ ಇರಲೇಬೇಕು. ಎಲ್ಲರೂ ಒಂದು ಅಡಿಕ್ಟ್ ಆಗಿದ್ದೇವೆ ಅಂತ ಹೇಳ್ಬೋದು. ಆದರೆ ಟೀ ಮಾಡೋ ವಿಧಾನ ಮಾತ್ರ ನಮಗೆ ಯಾರಿಗೂ ಗೊತ್ತಿಲ್ಲ. ನಾವೆಲ್ಲ ಎಷ್ಟಂದರೆ ನೀರು ಕಾಯಿಸ್ತೇವೆ, ಅದನ್ನು ಬಿಸಿ ಆದಮೇಲೆ ಸಕ್ಕರೆ, ಟೀ ಪುಡಿ ಎಲ್ಲ ಹಾಕ್ತೇವೆ. ಆಮೇಲೆ ಅದನ್ನು ಹೆಚ್ಚು ಕುದಿಸ್ತೇವೆ. ಹೆಚ್ಚು ಕುದಿಸಬಾರ್ದು. ಹೆಚ್ಚು ಕುದಿಸಿದರೆ ಅದರದ್ದು ಆಕ್ಸಿಜನ್ ಹೋಗುತ್ತಂತೆ, ಅದು ನಮಗೆ ಆ್ಯಸಿಡಿಟಿ ಉಂಟಾಗುತ್ತೆ ಅಂತ ಹೇಳ್ತಾರೆ. ನಾನಿಲ್ಲಿ ನಿಮಗೆ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ನಾವು ಯಾವಾಗಲೂ ಟೀ ಪುಡಿಯನ್ನು ಸ್ಟೋರ್ ಮಾಡಿಡ್ತೇವಲ್ಲ, ಅದು ಮಸಾಲೆ ಹತ್ರ ಯಾವಾಗಲೂ ಸ್ಟೋರ್ ಮಾಡಬಾರ್ದಂತೆ. ಅದು ಈ ಟೀ ಪುಡಿ ಎಲ್ಲ ಹೀರಿಕೊಳ್ಳೋದು ಜಾಸ್ತಿ. ಹಾಗೆ ನಾವು ನೀರು ಕೂಡ ಒಳ್ಳೆ ನೀರನ್ನೇ ಕ್ಲೋರಿನೇಟೆಡ್ ವಾಟರ್ಗಿಂತ ನಮ್ಮದು ಬಾಟಲ್ ನೀರು ಕೂಡ ಆದರೂ ಆಗ್ಬೋದು, ಇಲ್ಲ ವಾಟರ್ ಪ್ಯೂರಿಫೈಯರ್ದು ವಾಟರ್ ತಗೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಅದು ಟೇಸ್ಟ್ ಕೂಡ ಬರೋದು ಅದರಲ್ಲಿ, ಹೆಲ್ತಿಗೆ ಕೂಡ ತುಂಬ ಮುಖ್ಯ. ನೀರು ಮತ್ತು ಹಾಲಿನ ರೇಷಿಯೋ 2:1. ನೀರು 2 ಲೋಟ ಆದರೆ ಹಾಲು 1 ಲೋಟ ಅಂತ. ಇವಾಗ ಹೆಚ್ಚಾಗಿ ಎಲ್ಲ ಗ್ಯಾಸ್ ಸ್ಟವ್ ಯೂಸ್ ಮಾಡೋದ್ರಿಂದ, ಗ್ಯಾಸ್ ಸ್ಟವ್ ಯೂಸ್ ಮಾಡಿದರೆ ನಾವು ಸ್ಟೀಲ್ ಪಾತ್ರೆಯನ್ನೇ 2 ಯೂಸ್ ಮಾಡಬೇಕು. ನಾನು 2 ಪಾತ್ರೆ ತೊಗೊಂಡಿದ್ದೀನಿ. ಯಾಕಂದರೆ ಒಂದು ಹಾಲಿಗೆ ಮತ್ತೊಂದು ನೀರಿಗೆ. ಅಂದರೆ ಹಾಲು ಮತ್ತು ನೀರನ್ನು ಬೇರೆ ಬೇರೆ ಕಾಯಿಸಬೇಕು. ಕಾಯಿಸಿ ಆರಿಸಿದ ನೀರು ಆಗೋದಿಲ್ಲ. ನಾನಿಲ್ಲಿ 1 ಲೋಟ ತಗೊಂಡಿದ್ದೇನೆ ನೀರು, ಅದನ್ನು ಬಿಸಿ ಮಾಡ್ತಾಯಿದ್ದೇನೆ. ಹಾಗೆ ಇಲ್ಲಿ ಹಾಲನ್ನು ಕೂಡ ಬಿಸಿ ಮಾಡ್ತಾಯಿದ್ದೇನೆ. ನಾನಿಲ್ಲಿ ಮಸಾಲೆ ಟೀ ಮಾಡ್ತಾಯಿದ್ದೇನೆ. ಮಸಾಲೆ ಟೀಗೆ ಏನಂದರೆ ಒಂದು ಸ್ವಲ್ಪ ಶುಂಠಿ, ಆಮೇಲೆ ಲವಂಗ, 1 ಏಲಕ್ಕಿ ಹಾಕಿ ಅದನ್ನು ಜಜ್ಜಿ ಅದನ್ನು ಹಾಕೋದು ಅಷ್ಟೇ. ನೀವು ಚಕ್ಕೆ, ಕರಿಮೆಣಸೆಲ್ಲ ಹಾಕ್ಬೋದು. ನಾನಿಲ್ಲಿ ಅದನ್ನೆಲ್ಲ ಹಾಕಿಲ್ಲ. ಹಾಲು ಮತ್ತು ನೀರನ್ನು ಬಿಸಿ ಹಾಕ್ತಾಯಿದ್ದೀನಿ. ನೋಡಿ, ಹಾಲು ಬಿಸಿಯಾಗಿದೆ, ನೀರು ಬಿಸಿಯಾಗಿದೆ. ಅದಕ್ಕೆ ನಾನು ಇದನ್ನು ಜಜ್ಜಿದ್ದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕುದಿ ಬಂದರೆ ಇವಾಗ ನಾವು ಟೀ ಪುಡಿ ಕೂಡ ಹಾಕೋದು. ಅಂದರೆ 2 ಕಡೆ ಅದು ಹಾಲನ್ನು ಸ್ವಲ್ಪ ಆವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಅದು ಮೇಲೆ ಬರೋದು ಬೇಕಲ್ವ. ನೋಡಿ, ಇಲ್ಲಿದ್ದು ಕಾಯ್ತಾ ಇದೆ. ಇವಾಗ ನಾವು ಹುಡಿ ಹಾಕಬೇಕು. ನೀವು ಯಾವುದು ಬೇಕಾದರೂ ಹಾಕೋಬೋದು. ನಾನಿಲ್ಲಿ ದೇವಗಿರಿ ಹಾಕ್ತಾಯಿದ್ದೀನಿ. ಕಣ್ಣನ ದೇವನ ಬೇಕಾದರೂ ಹಾಕೋಬೋದು. ಆದರೆ ಜಾಸ್ತಿ ಅದನ್ನು ಕುದಿಸುವ ಅಗತ್ಯ ಇಲ್ಲ. ನೀರು ಜಾಸ್ತಿ ಕುದಿದರೆ ಆಯಿತು. ನೋಡಿ, ಇಷ್ಟು ಕುದಿದರೆ ಆಮೇಲೆ ಅದಕ್ಕೆ ನಾವು ಹುಡಿ ಹಾಕೋದು. ಹುಡಿ ಹಾಕಿದ ಮೇಲೆ ಸಕ್ಕರೆ ಕೂಡ ಹಾಕೋಬೇಕು. ಸಕ್ಕರೆ ಹಾಕಿದ ಮೇಲೆ ಅದು ಜಾಸ್ತಿ ಇದು ಕುದಿಯೋ ಅಗತ್ಯ ಇಲ್ಲ. ಈ ಹಾಲು ಆಲ್ರೆಡಿ ಕುದಿದಿದೆಲ್ಲ, ನೋಡಿ ಕುದೀತಾ ಬಂತು. ಇದು ಚೆನ್ನಾಗಿ ಕುದಿದೆ. ಇದನ್ನು ಹಾಕಿದರೆ ಆಯ್ತು ಅಷ್ಟೇ. ಕೆಲವರು ಏನು ಮಾಡ್ತಾರೆ ಅಂದರೆ, ನಾನಿಲ್ಲಿ ಈಗ ಹುಡಿ ಹಾಕ್ತಾಯಿದ್ದೀನಿ. 1 ಚಮಚ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ಚಮಚ ಮಾಡ್ತಾ ಇರೋರು 1.5 ಚಮಚ ಹಾಕ್ಕೋಬೋದು. ಸಕ್ಕರೆ ಕೂಡ ಹಾಕ್ಕೋತಿದ್ದೀನಿ. ಸಾಧ್ಯವಾದಷ್ಟು ಸಕ್ಕರೆ ಹಾಲೆಲ್ಲ ಹಾಕದೆ ಕುಡಿಯೋದು ಒಳ್ಳೆಯದು. ಅದು ಕುಡಿದ್ರೆ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸಕ್ಕರೆ ಎಲ್ಲ ಒಳ್ಳೆಯದಲ್ಲ. ಕೆಲವರು ಬೆಲ್ಲ ಹಾಕಿ ಕುಡಿತಾರೆ, ಪರವಾಗಿಲ್ಲ. ನೋಡಿ, ಇದು ಇನ್ನೂ ಹೆಚ್ಚು ಕುದಿಯುವ ಅಗತ್ಯ ಇಲ್ಲ. ಇವಾಗಲೇ ನಾವು ಸ್ವಲ್ಪ ಮುಚ್ಚಿ ಹಾಲು ಹಾಕಿದರೆ ಆಯಿತು. ಹಾಲು ಹಾಕಿ ಮುಚ್ಚಿಡೋದು ಅಷ್ಟೇ. ನಾವು ಬಿಸಿ ಹಾಲಲ್ವ, ಹಾಲು ಹಾಕಿದ ಮೇಲೆ ನಾವು ಜಾಸ್ತಿ ಕುದಿಸಲೇಬಾರ್ದು. ಅದು ತುಂಬ ಆರೋಗ್ಯಕ್ಕೆ ಹಾನಿಕರ ಅಂತ. ಅಂದರೆ ನಮಗೆ ಆ್ಯಸಿಡಿಟಿ ಎಲ್ಲ ಆಗೋದೇ ಅದರಿಂದ ಅಂತೆ. ನೋಡಿ, ನಮ್ಮ ಟೀ ರೆಡಿ ಆಯಿತು. ಪರ್ಫೆಕ್ಟ್ ಟೀ ಹೀಗೆ ಮಾಡೋದು. ಅಂದರೆ ನಾವು ಮಾಡೋ ವಿಧಾನ ಎಲ್ಲ ತುಂಬ ತಪ್ಪು. ಅದರಿಂದ ನೀರನ್ನು ಹೆಚ್ಚು ನೀರು ಕಾದ ಮೇಲೆ ಅದಕ್ಕೆ ಟೀ ಹುಡಿ, ಸಕ್ಕರೆ ಎಲ್ಲ ಹಾಕೋದು. ಆಮೇಲೆ ಕಾಯಿಸಿದ ಹಾಲನ್ನೇ ಹಾಕೋದು, ಬಿಸಿ ಬಿಸಿ ಹಾಲನ್ನೇ ಹಾಕೋದು. ಆಮೇಲೆ ತೆಗಿಯೋದಷ್ಟೇ. ಇದು ಮಸಾಲೆ ಟೀ ಮಾಡಿದ್ದೀನಿ. ಮಸಾಲೆ ಟೀ ಮಾಡಿದ್ರೆ ಏನೆಲ್ಲ ಹಾಕಬೇಕಂತ ಹೇಳಿದಾನಲ್ಲ, ಹಾಗೆ ಮಾಡಿದರೆ ಆಯಿತು. ಆಮೇಲೆ ಈ ಟೀ ಹುಡಿಯನ್ನೆಲ್ಲ ಸ್ಟೋರ್ ಮಾಡೋದು ಕೂಡ ನಾವು ಬೇರೆ ಮಸಾಲೆ ಒಟ್ಟಿಗೆ ಮಾಡಬಾರ್ದು. ಅದು ಅದರದ್ದು ಖಾರವನ್ನೆಲ್ಲ, ಘಾಟನ್ನೆಲ್ಲ ಹೀರಿಕೊಳ್ಳುತ್ತಂತೆ ಬೇಗ. ಅದಕ್ಕೋಸ್ಕರ. नमस्कार, नवीन पाटील निकलेड जाती कुशल दरसे जेंजे एकडे क्रिएशन्स निकले यूट्यूब मत चैनल बरून जारनंजी यूट्यूब बरपना चैनल निकलंजी तूदु एक सब्सक्राइब राद बेल बटन ओद्दु अरे सपोर्ट मानपुले।